ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಬುಧವಾರದ ವ್ಲಾಗು. ಟೈಮ್ ಬಂದು 12 ಗಂಟೆ ಆಗಿದೆ. ಬುಧವಾರ ಬೆಳಗ್ಗೆ ಒಂದು ವ್ಲಾಗ್ ಮಾಡಿದ್ದೆ, ಹಾಗೆ ಮಧ್ಯಾಹ್ನದ ಮೇಲೆ ಒಂದು ವ್ಲಾಗ್ ಮಾಡಿದ್ದೀನಿ. ವ್ಲಾಗ್ನ ವೀಡಿಯೋ ಮಾಡ್ಕೊಂಡಿದ್ದೀನಿ. ಯಾಕಂದರೆ 10 ಮಿನಿಟ್ಸ್ ಅಷ್ಟೇ ಅಪ್ಲೋಡ್ ಮಾಡೋಣ ಅಂತ. ಸುಮ್ಮನೆ 20 ನಿಮಿಷ 10 ನಿಮಿಷ 10 ನಿಮಿಷ ಆದರೆ ನೋಡ್ತಾರೆ ಜನ, 20 ನಿಮಿಷ ಹಂಗೆಲ್ಲ ನೋಡ್ತಾರೋ ಇಲ್ವೋ, ಅದಕ್ಕೆ ನನಗೆ ಕನ್ಫ್ಯೂಷನ್ ಆಗೋಗ್ಬಿಟ್ಟಿದೆ. ಜಾಸ್ತಿ ಹೊತ್ತು ವಿಡಿಯೋ ಶೂಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋದು ಬೇಡ ಅಂದ್ಬಿಟ್ಟು ಅದನ್ನೇ ಒಂದು ಅರ್ಧ ಅಷ್ಟು ಬೆಳಗ್ಗೆ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನು ಅರ್ಧದ ವೀಡಿಯೋಗಳನ್ನ ಇವಾಗ ಇನ್ನೊಂದು ವೀಡಿಯೋ ಮಾಡಿಬಿಟ್ಟು ಶೇರ್ ಮಾಡೋಣ ಅಂತ. ಇವಾಗ ಬಟ್ಟೆ ಎಲ್ಲ ಇದ್ವಲ್ಲ, ವಾಷಿಂಗ್ ಹಾಕಿದ್ನಲ್ಲ, ಆ ಬಟ್ಟೆ ಎಲ್ಲನೂ ತಂದು ಹಾರಾಕ್ತಾಯಿದ್ದೀನಿ. ಸ್ವಲ್ಪ ಹ್ಯಾಂಡ್ ವಾಶ್ ಇತ್ತು, ಹ್ಯಾಂಡ್ ವಾಶು ಆಲ್ರೆಡಿ ಮಾಡಿದ್ದೀನಿ. ಅದನ್ನೆಲ್ಲ ಒಣಗಾಕ್ಕೊಬೇಕಷ್ಟೇ. ಜಾಸ್ತಿ ಹ್ಯಾಂಡ್ ವಾಶ್ದೇನು ನಾನು ವೀಡಿಯೋ ಮಾಡಲಿಲ್ಲ. ಇವು ಜಸ್ಟ್ ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕಿದ ಬಟ್ಟೆಗಳಿದ್ವಲ್ಲ ಅವನ್ನೆಲ್ಲ ಹಾರಾಕ್ಬಿಟ್ಟು ಹಂಗೆ ಆಮೇಲೆ ವೀಡಿಯೋ ಮಾಡ್ಕೊಳ್ಳೋಣ. ಇದು ಬಟ್ಟೆ ಇನ್ನು ನಾನು ಹ್ಯಾಂಡ್ ವಾಶ್ ಮಾಡಿದ್ನಲ್ಲ ಬಟ್ಟೆಗಳು, ಅವನ್ನೆಲ್ಲ ಹಾರಾಕ್ಕೊಬೇಕು ಆಮೇಲೆ. ಹಾಗೆ ಇದು ನಾನೇ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಇದು ಬಟ್ಟೆ ಒಗೆ ಕಲ್ ಮೇಲೆ ಸ್ಟ್ಯಾಂಡ್ ಇಟ್ಬಿಟ್ಟು ಫೋನ್ ಇಟ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ. ನನ್ನ ಮಗ ಇಲ್ವಲ್ಲ, ಸ್ಕೂಲಿಗೆ ಹೋಗಿದ್ದಾನೆ. ಇವತ್ತು ರಜಾ ಇತ್ತು ನನಗೆ, ಬುಧವಾರ ರಜಾ ಇದ್ದಿದ್ದರಿಂದ ಎಲ್ಲ ಕೆಲಸಗಳೆಲ್ಲ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ನಾಳೆ ಬೇರೆ ವಾರ ಇರೋದ್ರಿಂದ ಗುರುವಾರ ಎಲ್ಲ ಕೆಲಸನೂ ಇವಾಗಲೇ ಎಲ್ಲ ಆದಷ್ಟು ಮಾಡ್ಕೊಂಬಿಡೋಣ ಅಂತ ಎಲ್ಲ ಮಾಡ್ಕೊತಾ ಇದ್ದೀನಿ. ಇವಾಗ ಬಟ್ಟೆ ಎಲ್ಲ ಹಾರಾಕ್ಕೊಬೇಕು. ಇದೆಲ್ಲ ಹಾರಾಕ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಸ್ವಲ್ಪ ನೆಲ ಎಲ್ಲ ಒರೆಸ್ಕೊಬೇಕು. ನೆಲ ಎಲ್ಲ ಒರೆಸ್ಕೊಂಡು ಆಮೇಲೆ ಸ್ನಾನ ಮುಗಿಸಿ ಬಟ್ಟೆ ಇದು ದೇವ್ರ ಮನೆ ಸಾಮಾನೆಲ್ಲನೂ ತೊಳೆದಿಟ್ಕೊಂಬಿಡ್ತೀನಿ. ಸ್ವಲ್ಪ ಯಾಕೋ ಮೈಕೈ ಎಲ್ಲ ನೋಡ್ತಾ ಇದೆ, ಹುಷಾರಿಲ್ಲದೆ ಇರೋ ಥರ ಆಗೋಗ್ಬಿಟ್ಟಿದೆ. ಸುಮ್ಮನಿನ್ನ ನಾನು ಹುಷಾರಿಲ್ಲ ಅಂತ ಹಂಗೆ ಮನ್ಕೊಂಬಿಟ್ರೆ ಇನ್ನು ಕೆಲಸ ಉಳ್ಕೊಂಬಿಡುತ್ತೆ ಅಂದ್ಬಿಟ್ಟು ಎಷ್ಟೆಷ್ಟು ಆಗುತ್ತೋ ಅಷ್ಟು ಮಾಡ್ಕೋತಾ ಇದ್ದೀನಿ. ಬಟ್ಟೆ ಎಲ್ಲ ಹಾರಾಕಿ ಆಮೇಲೆ ಹೆಂಗಾದ್ರೂ ಮಾಡಿ ನಾನು ಇವತ್ತು ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಬಿಡ್ಬೇಕು. ಬೇಕಾದ್ರೆ ಆಮೇಲೆಲ್ಲ ತೊಳೆದ್ಬಿಟ್ಟು ಆಮೇಲೆ ಮಲ್ಕೊಳ್ಳೋಣ ಅಂತ. ಆಮೇಲೆ ಮಲ್ಕೊಂಡ್ರೆ ನಾನು ಇನ್ನು ಸಂಜೆ ಆದರೆ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಬರೋಲ್ಲ. ಮಲಗಿದ್ಮೇಲೆ ಎದ್ದು ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ. ಸೊ ಅದಕ್ಕೇ ಬೇಗನೆ ಇವಾಗಲೇ ಆಗ್ತಿಲ್ಲ, ಮೈಕೈ ನೋವು ಸಿಕ್ಕಾಪಟ್ಟೆ. ಏನು ಮಾಡೋದು, ಆದರೂ ಮಾಡಬೇಕು, ಮಾಡಿಬಿಡೋಣ ಅಂತಲೇ ಬೇಗ ಎಲ್ಲ ಮಾಡ್ಕೋತಾ ಇದ್ದೀನಿ. ಬಟ್ಟೆಗಳೆಲ್ಲ ಸಿಕ್ಕಾಪಟ್ಟೆ ಇತ್ತು ನೋಡಿ, ಇಷ್ಟು ಬಟ್ಟೆಗಳಿದ್ವು. ಇವನ್ನೆಲ್ಲ ವಾಶ್ಗೆ ಹಾಕಿದ್ದೀನಿ. ಇವೆಲ್ಲ ಹಾರಾಕ್ಬಿಟ್ಟು ತಿರ್ಗಾ ಇನ್ನು ಹ್ಯಾಂಡ್ ವಾಶ್ ಬಟ್ಟೆ ಅವನ್ನೆಲ್ಲ ಹಾರಾಕ್ಬಿಟ್ಟು ಕೆಳಗಡೆ ಹೋಗ್ಬಿಟ್ಟು ಸ್ವಲ್ಪ ಕೆಲಸಗಳಿದ್ದಾವೆ, ಅವನ್ನೆಲ್ಲ ಮಾಡ್ಕೊಬೇಕು. ಇವಾಗ ನೋಡಿ, ಬೆಳಗ್ಗೆ ಚಪಾತಿ ಟೊಮೆಟೊ ಗೊಜ್ಜು ಮಾಡಿದ್ನಲ್ಲ, ಆ ವಿಡಿಯೋನ ಶೇರ್ ಮಾಡಿದ್ದೀನಿ. ಇದು 2ನೇ ವಿಡಿಯೋ. ಒಂದೇ ದಿನದಲ್ಲಿ 2 ವಿಡಿಯೋನ ಮಾಡಿಕೊಂಡು ಅದನ್ನೇ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಸ್ಟವೆಲ್ಲ ಒರೆಸ್ಕೊತಾ ಇದ್ದೀನಿ. ಮೇಲೆಲ್ಲ ಬಟ್ಟೆ ಎಲ್ಲ ಹಾರಾಕ್ಬಿಟ್ಟು ಬಂದುಬಿಟ್ಟು ಇವಾಗ ಸ್ಟವೆಲ್ಲ ಒರೆಸ್ಕೊತಾ ಇದ್ದೀನಿ. ಸ್ಟವೆಲ್ಲ ನೀಟಾಗೆಲ್ಲ ಒರೆಸ್ಬಿಟ್ಟು ಇದು ಗೋಡೆ ಎಲ್ಲ ಒರೆಸ್ಬಿಡ್ತೀನಿ. ಇವತ್ತೆಲ್ಲ ಸ್ವಲ್ಪ ಆದಷ್ಟು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಫ್ರೀಯಾಗೂ ಇದ್ದೀನಿ. ಮತ್ತು ನಾಳೆನೂ ಏನು ಕೆಲಸಕ್ಕೆ ಹೇಳಿಲ್ಲ ಅವ್ರು ಬರೋದಕ್ಕೆ, ನೋಡೋಣ. ಆದರೆ ಕೆಲಸಕ್ಕೆ ಕರೆದ್ರೆ ಅಂತ ಅಂದರೆ ಸ್ವಲ್ಪ ಬ್ಯಾಚ್ಗಳೆಲ್ಲ ಕೊಡೋದು ಸ್ವಲ್ಪ ಲೇಟ್ ಮಾಡ್ತಾಯಿದ್ದಾರೆ. ಅದಕ್ಕೇ ನೋಡೋಣ, ನಾಳೆ ಇದ್ದರೆ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ. ಇವತ್ತು ಇಷ್ಟು ಕೆಲಸಗಳೆಲ್ಲ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ನೋಡಿ ಇವಾಗೆಲ್ಲ ಒರೆಸ್ಬಿಟ್ಟು ಸ್ಟವೆಲ್ಲ ಕ್ಲೀನಾಗಿ ಒರೆಸ್ಕೊಂಡೆ. ಹಂಗೆ ಕಿಟಕಿಗಳೆಲ್ಲ ಒರೆಸ್ಕೊಂಡಿದ್ದೀನಿ. ಒರೆಸ್ಬಿಟ್ಟು ಇವಾಗ ನೆಲ ಎಲ್ಲ ಒರೆಸ್ಕೊಂಬರ್ತಾಯಿದ್ದೀನಿ. ನೆಲ ಎಲ್ಲ ಒರೆಸ್ಬಿಟ್ಟು ಇಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು. ನೆಲ ಒರೆಸಿದ್ಮೇಲೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಕರೆಂಟ್ ಹೋಗ್ಬಿಟ್ಟಿತ್ತು. ದೇವ್ರ ಸಾಮಾನೆಲ್ಲ ತೊಳೆಯೋದು ವಿಡಿಯೋ ಮಾಡೋಣ ಅಂತಲೇ ನಾನು ಇವತ್ತು 2ನೇ ವಿಡಿಯೋನು ಇವಾಗಲೇ ಶೂಟ್ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ. ಬಟ್ ಆದರೆ ದೇವ್ರ ಸಾಮಾನೆಲ್ಲ ತೊಳೆಯೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಕರೆಂಟ್ ಹೋಗ್ಬಿಟ್ಟಿತ್ತು. ಇವಾಗ ಎಷ್ಟಾಯಿತು ಅಷ್ಟು ವೀಡಿಯೋಗಳಷ್ಟೇ ಮಾಡ್ಕೊಂಡಿದ್ದೀನಿ. ಆಮೇಲೆ ಈವ್ನಿಂಗಿಂದ ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ನೋಡಿ ಇವಾಗ ಎಲ್ಲನೂ ನೆಲ ಎಲ್ಲ ಒರೆಸ್ಕೊಂಬರ್ತಾಯಿದ್ದೀನಿ. ನೆಲ ಎಲ್ಲ ಒರೆಸ್ಬಿಟ್ಟು ಬಾಗಿಲು ಏನು ತೊಳೆದಿಲ್ಲ, ಬಾಗಿಲು ಒರೆಸ್ಕೊಂಬಿಡ್ತೀನಿ ಅಷ್ಟೇ. ನೈಟ್ ಎಲ್ಲ ಬಾಗಿಲೆಲ್ಲ ತೊಳ್ಕೊಂಬಿಡ್ತೀನಿ. ಬೇಗನೆ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಗುರುವಾರನೂ ನಾನು ಯಾವುದೇ ವೀಡಿಯೋನ ಶೇರ್ ಮಾಡಲಿಲ್ಲ, ಅಂದರೆ ವೀಡಿಯೋ ಮಾಡಲೇ ಇಲ್ಲ ನಾನು ಯಾವುದೂ. ಸ್ವಲ್ಪ ಹುಷಾರಿಲ್ದಂಗೆ ಆಯ್ತಲ್ಲ, ಹಂಗೆ ಬೆಳಗ್ಗೆನೇ ಎದ್ಬಿಟ್ಟು ಬೇಗ ದೇವ್ರ ಸಾಮಾನು ಆಲ್ರೆಡಿ ತೊಳೆದಿದ್ನಲ್ಲ, ಪೂಜೆ ಮುಗಿಸ್ಕೊಂಡು ಮಲ್ಕೊಂಡಿದ್ದು ಅಷ್ಟೇ. ಸಂಜೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದು, ಅಡುಗೆ ಮಾಡೋದು ಏನೂ ಇರಲಿಲ್ಲ. ನಮ್ಮ ಅಮ್ಮನೇ ಮಾಡಿಕೊಂಡ್ರು, ನಾನೇನು ಮಾಡಲಿಲ್ಲ. ಅದಕ್ಕೆ ನಾನು ಗುರುವಾರ ವೀಡಿಯೋನೇ ಮಾಡಲಿಲ್ಲ. ಈ ವಿಡಿಯೋನೇ ಇವತ್ತು ಶುಕ್ರವಾರ ಬೆಳಗ್ಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇನ್ಯಾವ ವಿಡಿಯೋ ಮಾಡಿದ್ರೆ ಹಾಕ್ಕೊಬೇಕಷ್ಟೇ. ನೆನ್ನೆದು ವಿಡಿಯೋ ಎಲ್ಲ ಯಾವುದೂ ಇಲ್ಲ. ಸ್ವಲ್ಪ ಲೇಜಿನೆಸ್, ಇವಾಗ ಸ್ವಲ್ಪ ಹುಷಾರಿಲ್ಲದೆ ಇರೋದಕ್ಕೆ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಕಷ್ಟ ಆಗ್ತಿದೆ. ಇವಾಗ ಮಾಡಿರೋದನ್ನೇ ಅಪ್ಲೋಡ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ನೋಡೋಣ ಆಮೇಲೆ ಆಗುತ್ತೋ ಇಲ್ವೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆದರೆ ಮಾಡ್ಕೊಳ್ಳೋಣ ಅಂತ. ನೋಡಿ ಇವಾಗ ಇದು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಮತ್ತೆ ಬೆಳಗ್ಗೆ ಅಷ್ಟೇ ನೆಲ ಒರೆಸಿದ್ದೆ ಮುಗೀತು. ಆಮೇಲೆ ನನ್ನ ಪಾಡಿಗೆ ನಾನೆಲ್ಲ ಕೆಲಸ ಮುಗಿಸ್ಕೊಂಡೆ. ದೇವ್ರ ಸಾಮಾನೆಲ್ಲ ತೊಳೆದಿದ್ದು ಎಲ್ಲ ಮಾಡಿಕೊಂಡೆ.
ಆಮೇಲೆ ಇವಾಗ ಸಂಜೆ ಮಲಗಿ ಎದ್ದು ಇವಾಗ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದ್ಬಿಟ್ಟು ಕಸ ಮತ್ತೆ ಎಲ್ಲ ಗುಡಿಸಿ ಇವಾಗ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಇದು ಮೂಲಂಗಿ ಮತ್ತು ಆಲೂಗಡ್ಡೆ ಎಲ್ಲ ಇತ್ತಲ್ಲ ಅದೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಬೇಳೆ ಸಾಂಬಾರು ಥರ ಮಾಡೋಣ ಅಂತ. ನಾಳೆ ಬೆಳಗ್ಗೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇಡ್ಲಿ ಇಟ್ಟಿದೆಯಲ್ಲ, ಗುರುವಾರ ಪೂಜೆ ಮಾಡೋ ಅಷ್ಟರಲ್ಲಿ ಅವನಿಗೆ ಎಲ್ಲ ಮಾಡ್ಕೊಂಡು ಕೊಟ್ಟು ಮಾಡೋಕ್ಕಾಗೋದಿಲ್ವಲ್ಲ, ಅದಕ್ಕೇ ಇಡ್ಲಿಗಾದರೆ ಬೆಳಗ್ಗೆ ಎದ್ದ ತಕ್ಷಣ ಇಡ್ಲಿಗೆ ಇಟ್ಕೊಬೋದು, ಸಾಂಬಾರೆಲ್ಲ ರೆಡಿ ಇರುತ್ತಲ್ಲ, ಹಾಗೆ ಸಾಂಬಾರು ಹಾಕ್ಕೊಡೋಣ ಅಂತ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಇದು ಆಲೂಗಡ್ಡೆ ಬದನೆಕಾಯಿ ಮತ್ತು ಇದು ಮೂಲಂಗಿ ಇತ್ತು, ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಅದು ಹಾಕ್ಕೋತಾ ಇದ್ದೀನಿ. ಎಷ್ಟು ಹಾಕ್ಕೊಂಡು ಅದನ್ನೆಲ್ಲ ತೊಳ್ಕೊಂಬಿಟ್ಟು ಒಂದು ಸ್ವಲ್ಪ ಹುಳ್ಳಿಕಾಯಿ ಎಲ್ಲ ಇತ್ತು ಅದನ್ನೆಲ್ಲ ಅದನ್ನೆಲ್ಲ ಬಿಡಿಸ್ಕೊತೀನಿ. ಅವನ್ನೆಲ್ಲ ಬಿಡಿಸ್ಕೊಂಡು ಅಂದರೆ ತೆಂಗಿನಕಾಯಿ ಎಲ್ಲ ರುಬ್ಬಿ ಮಾಡೋದಕ್ಕೆ ಮಾಮೂಲಿಯಾಗೇ ಸಾಂಬಾರು ಪುಡಿ ಹಾಕ್ಬಿಟ್ಟು ಇದು ಟೊಮೆಟೊ ಇರುತ್ತಲ್ಲ, ಆ ಟೊಮೆಟೊನೆಲ್ಲನೂ ಕಿವುಚ್ಬಿಟ್ಟು ಹಾಗೆ ಸಾಂಬಾರು ಪುಡಿ ಹಾಕ್ಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಏನು ರುಬ್ಬೋದಿಲ್ಲ, ಏನೂ ಇಲ್ಲ, ಜಸ್ಟ್ ಇವೆಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡು ಪುಡಿ ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ ತರಕಾರಿ ಸಾರು ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಹುಳ್ಳಿಕಾಯಿ ಎಲ್ಲನೂ ಬಿಡಿಸ್ಕೊತಾ ಇದ್ದೀನಿ. ಇವೆಲ್ಲ ಬಿಡಿಸ್ಕೊಂಡು ಸಾಂಬಾರಿಗೆ ಇಟ್ಕೊಬೇಕು. ನೋಡಿ ಅಂದರೆ ಇವತ್ತು ಹೇಳಿದ್ನಲ್ಲ, ವಿಡಿಯೋಗಳೆಲ್ಲ ಯಾವುದು ಮಾಡ್ತಾಯಿಲ್ಲ, ಸ್ವಲ್ಪ ಡಿಲೇ ಆಗ್ತಾಯಿದೆ. ಅಂದರೆ 2 ದಿವಸ 3 ದಿವಸ ಈ ಥರ ವಿಡಿಯೋನೇ ಮಾಡೋಕ್ಕಾಗ್ತಾಯಿಲ್ಲ. ಯಾವತ್ತು ಮಾಡಿರ್ತೀನೋ ಆ ವಿಡಿಯೋನ ಮಾತ್ರ ಅಪ್ಲೋಡ್ ಮಾಡ್ಕೊತಾ ಇದ್ದೀನಿ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ, ಸ್ವಲ್ಪ ಲೇಸಿಯಾಗಿ ಹೋಗ್ಬಿಟ್ಟಿದ್ದೀನಿ. ಅಂದರೆ ಒಂಥರ ಹುಷಾರಿಲ್ಲದೆ ಇರೋ ಥರ ಮಾತ್ರೆಗಳೆಲ್ಲ ತೊಗೊತಾನೇ ಇದ್ದೀನಿ, ಬಟ್ ಅದ್ರ ಏನು ಮಾಡೋಕ್ಕೆ ಆಗ್ತಾಯಿಲ್ಲ. ಆದಷ್ಟು ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೋಡಿ ಇವಾಗ ಒಂದು ಮೈಸೂರು ಬೇಳೆ ಬರುತ್ತಲ್ಲ, ಅದೊಂದು ಸ್ವಲ್ಪ ಹಾಕೋತಾ ಇದ್ದೀನಿ. ನಾರ್ಮಲ್ ಬೇಳೆ ಒಂದು ಸ್ವಲ್ಪ ಹಾಕ್ಕೊಂಡು ಅದೆಲ್ಲ ನೀಟಾಗೆಲ್ಲ ವಾಶ್ ಮಾಡಿಕೊಂಡು ತರಕಾರಿ ಎಲ್ಲ ಇತ್ತಲ್ಲ ಅವೆಲ್ಲ ಕಟ್ ಮಾಡ್ಕೊಂಡಿದ್ದು ಅವನ್ನೆಲ್ಲನೂ ಇವಾಗ ಹಾಕ್ಕೊತಾ ಇದ್ದೀನಿ. ಅದೆಲ್ಲ ಹಾಕ್ಕೊಂಡು ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಂಡ್ಬಿಡ್ತೀನಿ. ಈ ಟೈಮಲ್ಲಿ ಬೇಕಾದ್ರೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಬೋದು, ತರಕಾರಿಗೆ ಉಪ್ಪಿಡಿಲಿ ಅಂದ್ಬಿಟ್ಟು ನಾನು ಉಪ್ಪು ಹಾಕ್ಕೊಳ್ಳಿಲ್ಲ, ಆಮೇಲೆ ಹಾಕ್ಕೊಂಡೆ. ನೋಡಿ ಇವಾಗ ಟೊಮೆಟೊ ಎಲ್ಲ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡು ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಹಾಕ್ಕೊತೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು ಸಾಂಬಾರು ಟೇಸ್ಟ್ ಅಂತೂ. ಬಿಸಿ ಬಿಸಿ ಅನ್ನಕ್ಕೆ, ಮುದ್ದೆಗೆಲ್ಲ ಆಗಲ್ಲ, ಒಂದು ಸ್ವಲ್ಪ ತೆಳ್ಳಗಿರುತ್ತಲ್ಲ ಅದಕ್ಕೆ, ಅನ್ನಕ್ಕಾದರೆ ಆಗುತ್ತೆ, ಮತ್ತು ಇದು ಇಡ್ಲಿ ಸಾಂಬಾರಿಗೆ ಆಗುತ್ತೆ, ಚೆನ್ನಾಗಿರುತ್ತೆ. ನೋಡಿ ಇವಾಗ ಎಲ್ಲ 3 ಈರುಳ್ಳಿ ಅಷ್ಟು ಸಣ್ಣಕ್ಕಿರೋ 3 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 4 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊತೀನಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದು ಇಟ್ಕೊಂಬಿಟ್ಟು ಜಸ್ಟ್ ಇನ್ನು ಆಮೇಲೆ ಪುಡಿ ಹಾಕ್ಕೊಳ್ಳೋದಷ್ಟೇ. ಬೇಕು ಅಂದರೆ ಹುಳಿಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಪುಡಿ ಹಾಕ್ಕೊಳ್ಳೋದಷ್ಟೇ. ಇದನ್ನು 1 ವಿಜಿಲು ಇಲ್ಲ 2 ವಿಜಿಲ್ ತೊಗೋತೀನಿ ಅಷ್ಟೇ. ಬೇಳೆ ಬೆಂದೋಗ್ಬಿಡುತ್ತೆ ಒಂದೇ ವಿಜಿಲ್ಗೆ. ನಮ್ಮ ಮನೆಗೆ ಅಕ್ವಾಗಾರ್ಡ್ ನೀರು ಹಾಕ್ತೀನಲ್ಲ, ಸೊ ಅದಕ್ಕೆ ಬೇಗನೆ ಬೆಂದೋಗ್ಬಿಡುತ್ತೆ. ಬೋರ್ ನೀರು ಹಾಕಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇವಾಗ ನೋಡಿ ಬೇಯಕ್ಕೆ ಇಟ್ಟಿದ್ದೀನಿ. ಎಲ್ಲ ಬೆಂದಾಗಿ ವಿಜಿಲೆಲ್ಲ ತೆಗೆದ್ಬಿಟ್ಟು ಇವಾಗ ನೋಡಿ ಟೊಮೆಟೊ ಎಲ್ಲ ಎತ್ಕೊಂಡು ಇದೆಲ್ಲ ಕಿವುಚ್ಕೊಂಡ್ಬಿಡ್ತೀನಿ. ಅಂದರೆ ಕೈಯಲ್ಲೇ ಇಸ್ಕೊಂಡ್ಬಿಟ್ಟು ಇದಕ್ಕೆ ಪುಡಿ ಹಾಕ್ಕೊಂಡು ಇದು ಮಾಡ್ಕೊಳ್ಳೋದು ಅಷ್ಟೇ. ಈಸಿ, ತುಂಬ ಈಸಿ ಸಾಂಬಾರೇನು, ತುಂಬ ಏನು ಕಷ್ಟ ಏನಿಲ್ಲ ಈ ಸಾಂಬಾರು. ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇವಾಗ ನೋಡಿ ಟೊಮೆಟೊ ಎಲ್ಲನೂ ಕಿವುಚ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ, ಅದಕ್ಕೇ ಸ್ವಲ್ಪ ಬಿಸಿಲು ಹಂಗೇ ಇದಾಗಲಿ ಅಂದ್ಬಿಟ್ಟು ಎಲ್ಲನೂ ಅದಕ್ಕೆ ಹುಯ್ದುಬಿಟ್ಟು ಆಮೇಲೆ ನೋಡಿ ಒಂದು 2 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. ಬಿಕಾಸ್ ನಮ್ಮ ಮನೆಯಲ್ಲಿ ಸಾಂಬಾರು ಪುಡಿ ಖಾರ ಇಲ್ಲ, ಸೊ ಅದಕ್ಕೆ ನಾನು 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಖಾರ ಇತ್ತು ಅಂದರೆ ನೀವು 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಇಲ್ಲಾಂದರೆ ಖರ್ಚು ಅಂತಾರಲ್ಲ ಆ ಥರ ಆಗಿಬಿಡುತ್ತೆ ಸಾಂಬಾರು. ಅದಕ್ಕೇ ಇವಾಗ ನೋಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಒಗ್ಗರಣೆ ಕೊಟ್ಟಮೇಲಂತೂ ಸಾಂಬಾರು ಸೂಪರಾಗಿರುತ್ತೆ. ಕುದೀತಾ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಆ ಕಡೆ ಸಾಂಬಾರು ಕುದಿಯೋಕ್ಕೆ ಇಟ್ಟಿದ್ದೀನಿ, ಈ ಕಡೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಇದು ಇವಾಗ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಎಲ್ಲನೂ ಸಿಡಿಯುತ್ತೆ ಅಂದ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ, ಇಲ್ಲಾಂದರೆ ಸುಮ್ಮನೆ ಸುತ್ತಮುತ್ತ ಎಲ್ಲ ಇದು ಸ್ಟವ್ ಮೇಲೆ ಎಲ್ಲ ಎಣ್ಣೆ ಜಿಡ್ಡಾಗಿ ಹೋಗ್ಬಿಡುತ್ತೆ. ಅದಕ್ಕೇ ನಾನು ಎಲ್ಲ ಮುಚ್ಚಿಬಿಟ್ಟು ಆಮೇಲೆ ಇದು ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಒಂದು ಸಲ ಮುಚ್ಚಿಬಿಟ್ಟು ಆಮೇಲೆ ಇವಾಗ ನೋಡಿ ಸಾಂಬಾರು ಕುದೀತಾ ಇದೆ. ಇವಾಗ ಒಗ್ಗರಣೆ ಹಾಕಿದ್ದೀನಿ. ಚೆನ್ನಾಗಿತ್ತು, ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು. ನೋಡಿ ಇಷ್ಟು ಹಿಂಗಾಯಿತು. ಬೆಳಗ್ಗೆಗೆ ಇದಕ್ಕೇ ಇಡ್ಲಿ ಇಟ್ಕೊಂಬಿಡ್ತೀನಿ ಅಷ್ಟೇ, ಚೆನ್ನಾಗಿರುತ್ತೆ ಟೇಸ್ಟು. ಬೇಕು ಅಂದರೆ ಒಂದು ಸ್ವಲ್ಪ ಚಟ್ನಿ ರುಬ್ಕೊತೀನಿ. ಇನ್ನು ಇವಾಗ ನೋಡಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋದಷ್ಟೇ. ಕುದಿಸ್ಬಿಟ್ಟು ಅನ್ನಕ್ಕೆ ಇಟ್ಕೊತೀನಿ. ಸಾಂಬಾರೇನು ಬೇರೆ ಅಂದರೆ ಅನ್ನಕ್ಕೆ ಮುದ್ದೆಗಿದ್ದೆ ಏನು ಮಾಡೋಕ್ಕೋಗಲ್ಲ, ಕಷ್ಟ ಆಗ್ತಾಯಿದೆ ಸ್ವಲ್ಪ. ಅಂದರೆ ಹೇಳಿದ್ನಲ್ಲ ಹುಷಾರಿಲ್ಲ ಅಂತ, ಅದಕ್ಕೇ ಇವಾಗ ಇನ್ನೊಂದು ಕಡೆ ನೋಡಿ ಮೊಟ್ಟೆ ಬೇಯಿಸ್ಕೊತಾ ಇದ್ದೀನಿ. 4 ಮೊಟ್ಟೆ ಇತ್ತು ಸದ್ಯಕ್ಕೆ, ಇವಾಗ 3 ಮೊಟ್ಟೆ ಬೇಯಿಸ್ಕೊತಾ ಇದ್ದೀನಿ. ಇನ್ನೊಂದು ನನ್ನ ಚಪಾತಿ ಇತ್ತು, ಅದಕ್ಕೆ ಚಪಾತಿಗೆ ರೋಲ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಚಪಾತಿ ರೋಲ್ ಮಾಡ್ಕೊಳ್ಳೋಣ, ಎಗ್ ರೋಲ್ ಅಂತಾರಲ್ಲ ಆ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಇನ್ನೊಂದು ಮೊಟ್ಟೆಗೆ ನಾನು ಒಡೆದಾಕ್ಬಿಟ್ಟು
ಅದಕ್ಕೇ ಉಪ್ಪು ಮತ್ತು ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಬೇರೆ ಏನೂ ಹಾಕೋಕೆ ಹೋಗಿಲ್ಲ, ಉಪ್ಪು ಅಚ್ಕಾರದ ಪುಡಿ ಅಷ್ಟೇ. ಅದನ್ನು ಹಾಕ್ಕೊಂಬಿಟ್ಟು ಆಮೇಲೆ ಅದು ಚೆನ್ನಾಗಿ ಬೆಂದಮೇಲೆ ಚಪಾತಿ ಇರುತ್ತಲ್ಲ, ಚಪಾತಿ ಹಾಕ್ಕೊಳ್ಳೋದಷ್ಟೇ. ಚಪಾತಿ ಮೇಲೆ ಹಾಕ್ಕೊಂಡು ತಿನ್ನೋದಷ್ಟೇ. ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ ಅಂತ ಮಾಡ್ತಾ ಇರೋದಕ್ಕೆ ಸ್ವಲ್ಪ ಮೈಕೈಯೆಲ್ಲ ಹುಷಾರಿಲ್ದಂಗೆ ಆಗ್ತಾಯಿದೆ. ಆದ್ರೂ ಸ್ವಲ್ಪ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಈ ಥರ ವ್ಯಾಯಾಮ ಮಾಡಿದಾಗ ಇವಾಗೆಲ್ಲ ಅದೆಲ್ಲ ಸಹಜ ಅಲ್ವಾ, ಮೈಕೈ ನೋವು ಬರೋದೆಲ್ಲ. ಹಂಗನ್ಬಿಟ್ಟು ಬಿಟ್ಬಿಟ್ರೆ ಮತ್ತೆ ತಿರ್ಗಿ ಅದೇ ಆಗೋಗ್ಬಿಡುತ್ತೆ. ಅದಕ್ಕೇ ಇವಾಗ ನೈಟ್ ಊಟಕ್ಕೆ ಈ ಚಪಾತಿ ರೋಲ್ ಮಾಡ್ಕೊತಾ ಇದ್ದೀನಿ, ಎಗ್ ರೋಲ್ ಥರ. ಒಂದು ಮೊಟ್ಟೆನೂ ಒಂದು ಚಪಾತಿ ಅಷ್ಟೇ. ನನ್ನ ಮಗ ಆಮೇಲೆ ಹೋಗ್ಬಿಟ್ಟು ಅವನು 5 ಸ್ಟಾರ್ ಚಿಕನ್ ಎಲ್ಲ ತೊಗೊಂಬಂದು ಅವ್ನು ತಿಂದ. ನಾನು ಅದನ್ನೇನು ಚಿಕನ್ ಏನು ತರಿಸ್ಕೊಂಡು ನಾನು ತಿನ್ನಲಿಲ್ಲ. ನಾನು ಜಸ್ಟ್ ಈ ಚಪಾತಿ ರೋಲ್ ಒಂದು ಮಾಡ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ನನಗೆ ಸ್ವಲ್ಪ ಬೇಕಾಗಿತ್ತು ಈರುಳ್ಳಿ ಬೇಕು ಅಂದ್ಬಿಟ್ಟು, ಸ್ವಲ್ಪ ರುಚಿ ಇರಲಿಲ್ವಾ, ಅದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಮಯೋನೀಸ್ ಹಾಕ್ಕೊತಾ ಇದ್ದೀನಿ. ಇದೂ ವೇಟ್ ಗೇನ್ ಆಗುತ್ತೆ. ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ಟೇಸ್ಟ್ಗೆ ಅಂದ್ಬಿಟ್ಟು. ಬೆಳಗ್ಗೆ ತಿಂದಿದ್ದು ನಾನು ಮಧ್ಯಾಹ್ನ ಏನು ತಿಂದಿರಲಿಲ್ವಲ್ಲ, ಈಕ್ವಲ್ ಆಗುತ್ತಲ್ಲ, ಬ್ಯಾಲೆನ್ಸ್ ಆಗುತ್ತೆ ಅಂದ್ಬಿಟ್ಟು ಅದು ಮಯೋನೀಸ್ ಒಂದು ಸ್ವಲ್ಪ ಹಾಕ್ಕೊಂಡು ಇಷ್ಟೇ ಈ ಚಪಾತಿ ರೋಲ್ ತಿನ್ಕೊತೀನಿ. ಚಪಾತಿ ರೋಲು ಮತ್ತು ಸ್ವಲ್ಪ ನಾನು ಬೇಯಕ್ಕಿಟ್ಟಿದ್ದೆಲ್ಲ ಸಾಂಬಾರಲ್ಲಿ ತರಕಾರಿ ಅದನ್ನು ಸ್ವಲ್ಪ ಎತ್ತಾಕೊಂಡು ಅವೆರಡು ತಿಂದ್ಬಿಟ್ಟು ಮುಗಿಸ್ದೆ. ನಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು ಅದಕ್ಕೆ. ಆಮೇಲೆ ಇವಾಗ ನೋಡಿ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಅನ್ನಕ್ಕೆ ಇಟ್ಬಿಟ್ಟು ಇದು ಅನ್ನ ಕೂಗಿದ ತಕ್ಷಣ ಅವ್ರಿಗೆ ಊಟ ಹಾಕ್ಕೊಂಡು ಅವ್ರು ಊಟ ಮಾಡ್ಕೊತಾರೆ ಅಷ್ಟೇ. ಈ ವ್ಲಾಗ್ ಇಷ್ಟೇ ಇವತ್ತು ವೀಡಿಯೋ ಮಾಡಿದ್ದು. ಊಟ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಕೆಲಸ ಇತ್ತು, ಪಾತ್ರೆ ಎಲ್ಲ ತೊಳೆಯೋದು ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಸ್ಟವ್ ಎಲ್ಲ ಒರೆಸ್ಬಿಟ್ಟು, ಬೆಳಗ್ಗೆಗೆ ವಾರ ಇರೋದ್ರಿಂದ ಈಗಲೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.